ವಿಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಎಂದರೆ ಅದು ಕೇವಲ ಕ್ರಿಕೆಟ್ ಟೂರ್ನಿ ಮಾತ್ರವಲ್ಲ, ಅದು ವಿಶ್ವದ ಅತ್ಯಂತ ದೊಡ್ಡ ಹಣಹರಿವಿನ ಕ್ರಿಕೆಟ್ ವೇದಿಕೆ. ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಆದಾಯದ ದಾಖಲೆಗಳನ್ನ ಮುರಿಯುತ್ತಾ ಬಂದಿರೋ IPL ಸೀಸನ್ 19 ಆರಂಭಕ್ಕೂ ಮುನ್ನವೇ ಮತ್ತೊಂದು ಮಹತ್ವದ ಆರ್ಥಿಕ ಮೈಲುಗಲ್ಲು ಸಾಧಿಸಿದೆ. BCCI ಕನಸಿನ ಕೂಸು ಎನ್ನಲಾಗುವ IPL ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಪ್ರಭಾವ ಬೀರುತ್ತಿದೆ. ವಿಶ್ವದ ಇತರೆ ಪ್ರಮುಖ ಲೀಗ್ಗಳನ್ನು ಹಿಂದಿಕ್ಕೆ IPL ಈಗ ಹಣ ಗಳಿಕೆಯಲ್ಲಿ ಅಗ್ರ ಸ್ಥಾನವನ್ನ ಅಲಂಕರಿಸಿದೆ. ವಿಶೇಷವೆಂದರೆ ತಂಡಗಳು ಕಪ್ ಗೆಲ್ಲುತ್ತವೆಯೇ ಇಲ್ಲವೇ ಎಂಬುದನ್ನ ಬಿಟ್ಟು ಪ್ರತಿ ಸೀಸನ್ ಅಂತ್ಯಕ್ಕೆ ಪ್ರತಿಯೊಂದು ಫ್ರಾಂಚೈಸಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಲಾಭ ಖಚಿತವಾಗಿದೆ. ಸೆಂಟ್ರಲ್ ರೆವಿನ್ಯೂ ಫುಲ್ ಪ್ರಮುಖ ಆದಾಯದ ಮೂಲ. ಹೌದು, IPL ನಲ್ಲಿ ಫ್ರಾಂಚೈಸಿಗಳ ಆದಾಯದ ಪ್ರಮುಖ ಭಾಗ ಸೆಂಟ್ರಲ್ ರೆವಿನ್ಯೂ ಫುಲ್ ನಿಂದ ಬರುತ್ತದೆ. ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳು ಮತ್ತು ಟೈಟಲ್ ಸ್ಪಾನ್ಸರ್ಶಿಪ್ ಒಪ್ಪಂದಗಳಿಂದ ಸಂಗ್ರಹವಾಗುವ ಈ ಮೊತ್ತವನ್ನ BCCI ಮತ್ತು ಫ್ರಾಂಚೈಸಿಗಳ ನಡುವೆ 50:50 ಅನುಪಾತದಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಈ ವ್ಯವಸ್ಥೆಯಿಂದ ಪ್ರತಿಯೊಂದು ತಂಡವು ವರ್ಷಕ್ಕೆ ಅಂದಾಜು 880 ರಿಂದ 900 ಕೋಟಿ ರೂಪಾಯಿ ಗಳಿಸುತ್ತಿದೆ. ಹೌದು, ಶಾಕ್ ಆಗ್ತಿದ್ಯಾ? ಖಂಡಿತ ನಾನು ಹೇಳ್ತಾ ಇರುವ ವಿಚಾರ ಸತ್ಯ. ಮೀಡಿಯಾ ರೈಟ್ಸ್ ಬೃಹತ್ ಹಣದ ಹರಿವು. IPL ನ ದೊಡ್ಡ ಆದಾಯದ ಹಾದಿ ಮೀಡಿಯಾ ರೈಟ್ಸ್. 5 ವರ್ಷಗಳ ಅವಧಿಗೆ ಸುಮಾರು 48,390 ಕೋಟಿ ರೂಪಾಯಿಗೆ ಹಕ್ಕುಗಳು ಮಾರಾಟವಾಗಿದ್ದು, ವರ್ಷಕ್ಕೆ ಸುಮಾರು 12,000 ಕೋಟಿ ರೂಪಾಯಿ BCCI ಖಜಾನೆಗೆ ಹರಿದು ಬರುತ್ತಿದೆ. ಈ ಮೊತ್ತದ 40 ರಿಂದ 50% ವರೆಗೆ ಫ್ರಾಂಚೈಸಿಗಳಿಗೆ ಹಂಚಿಕೆ ಆಗುತ್ತಿದ್ದು, ಪ್ರತಿಯೊಂದು ತಂಡಕ್ಕೂ 540 ರಿಂದ 550 ಕೋಟಿ ರೂಪಾಯಿ ಲಾಭ ಸಿಗ್ತಿದೆ. ಇನ್ನು ತಂಡದ ಸ್ಪಾನ್ಸರ್ಶಿಪ್ ಮತ್ತು ಬ್ರ್ಯಾಂಡ್ ಮೌಲ್ಯದ ಆಟ. ಹೌದು, ಜರ್ಸಿ ಬ್ರ್ಯಾಂಡಿಂಗ್, ಡಿಜಿಟಲ್ ಕ್ಯಾಂಪೇನ್, ಹೆಲ್ಮೆಟ್ ಮತ್ತು ಕಿಟ್ ಪ್ರಾಯೋಜಕಗಳಿಂದ ತಂಡಗಳು ಹೆಚ್ಚಿನ ಆದಾಯ ಗಳಿಸುತ್ತವೆ. ವಿಶೇಷವಾಗಿ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಂತಹ ಜನಪ್ರಿಯ ತಂಡಗಳು ಪ್ರತಿ ಸೀಸನ್ಗೆ 150 ಕೋಟಿಗೂ ಹೆಚ್ಚು ಆದಾಯ ಗಳಿಸ್ತಿವೆ. ಇತರ ತಂಡಗಳಿಗೆ ಇದು ಸುಮಾರು 100 ಕೋಟಿ ರೂಪಾಯಿ ಆದ್ರೆ, ಈ 3 ವಿಶೇಷ ತಂಡಗಳಿಗೆ 150ಕ್ಕೂ ಹೆಚ್ಚು ಕೋಟಿ ಲಾಭ ಬರ್ತಾ ಇದೆ. ಇನ್ನು ಮ್ಯಾಚ್ ಡೇ ರೆವಿನ್ಯೂ, ಮೈದಾನದಲ್ಲೇ ಕೋಟಿ. ಹೌದು, ಪ್ರತಿ ತಂಡ ತನ್ನ ಹೋಮ್ ಗ್ರೌಂಡ್ ನಲ್ಲಿ 7 ಪಂದ್ಯಗಳನ್ನ ಆಡುತ್ತದೆ. ಟಿಕೆಟ್ ಮಾರಾಟ, ಕಾರ್ಪೊರೇಟ್ ಬಾಕ್ಸ್, ಹಾಸ್ಪಿಟಾಲಿಟಿ ಮತ್ತು ಆಹಾರ ಪಾನೀಯಗಳಿಂದಲೇ ದೊಡ್ಡ ಮೊತ್ತದ ಆದಾಯ ಬರ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರತಿ ಪಂದ್ಯಕ್ಕೂ ಕೂಡ ಅತಿ ಹೆಚ್ಚು ಆದಾಯ ಗಳಿಸುವ ತಂಡವಾಗಿದ್ದು, ಒಟ್ಟಾರೆ ಸೀಸನ್ ನಲ್ಲಿ ಟಾಪ್ 3 ತಂಡಗಳು 150 ಕೋಟಿಗೂ ಹೆಚ್ಚು ಮ್ಯಾಚ್ ಡೇ ಅನ್ನ ಆದಾಯವನ್ನ ಗಳಿಸ್ತಾ ಇದೆ. ಇನ್ನು ಮರ್ಚೆಂಡೈಸ್ ಮತ್ತು ಅಭಿಮಾನಿಗಳಿಂದ ಬೃಹತ್ ಬೆಂಬಲವನ್ನ ನೋಡೋದಾದ್ರೆ, ತಂಡಗಳ ಮರ್ಚೆಂಡೈಸ್ ಮಾರಾಟವು ಆದಾಯದ ಪ್ರಮುಖ ಮೂಲವಾಗಿದೆ. ಜೆರ್ಸಿಗಳು, ಕ್ಯಾಪ್ಗಳು ಮತ್ತು ಇತರೆ ಫ್ಯಾನ್ ಉತ್ಪನ್ನಗಳಿಂದ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತದೆ. ಉದಾಹರಣೆಗೆ, ಒಂದು ಜರ್ಸಿಯ ಬೆಲೆ 2,000 ರೂಪಾಯಿ ಎಂದು ಪರಿಗಣಿಸಿದರೆ, 5 ಲಕ್ಷ ಜರ್ಸಿಗಳ ಮಾರಾಟದಿಂದಲೇ 100 ಕೋಟಿ ರೂಪಾಯಿ ಆದಾಯ ಸಾಧ್ಯ ಆಗ್ತಾ ಇದೆ. ಈ ಸೀಸನ್ ನಲ್ಲಿ ಕೆಲವು ತಂಡಗಳು 5,999 ರೂಪಾಯಿವರೆಗೂ ಕೂಡ ಜರ್ಸಿ ಬೆಲೆಯನ್ನ ನಿಗದಿ ಮಾಡಿರುವುದು ಒಂದು ರೀತಿಯಲ್ಲಿ ಗಮನಾರ್ಹವಾಗಿದೆ. ಇನ್ನು ಒಟ್ಟು ಆದಾಯ ಪ್ರತಿ ತಂಡಕ್ಕೆ 1,800 ಕೋಟಿ. ಹೌದು, ಈ ಎಲ್ಲಾ ಮೂಲಗಳನ್ನ ಒಟ್ಟುಗೂಡಿಸಿದರೆ ಒಂದು IPL ಫ್ರಾಂಚೈಸಿಗೆ ವರ್ಷಕ್ಕೆ ಸರಾಸರಿ 1,800 ಕೋಟಿ ರೂಪಾಯಿವರೆಗೂ ಕೂಡ ಆದಾಯ ಗಳಿಸುವ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಜನಪ್ರಿಯ ತಂಡಗಳು ಏನಿರ್ಬೋದು, RCB ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಇರ್ಬೋದು, ಈ ಜನಪ್ರಿಯ ತಂಡಗಳು 2,000 ಕೋಟಿ ರೂಪಾಯಿವರೆಗೂ ಕೂಡ ಲಾಭ ಗಳಿಸುವ ಮಟ್ಟಿಗೆ ಏರಿವೆ. ಇನ್ನು IPL ಇಂಡಿಯನ್ ಪೈಸಾ ಲೀಗ್ ಅನ್ನ ನೋಡಿದ್ರೆ, ಹೌದು, IPL ಇಂಡಿಯನ್ ನ ಪೈಸಾ ಲೀಗ್. IPL ನ ಆರ್ಥಿಕ ಸಾಮರ್ಥ್ಯವನ್ನ ಗಮನಿಸಿದ್ರೆ ಅದನ್ನ ಇಂಡಿಯನ್ ಪೈಸಾ ಲೀಗ್ ಎಂದು ಕರೆಯುವುದು ಅತಿಶಯೋಕ್ತಿ ಅಲ್ಲ. ವರ್ಷದಿಂದ ವರ್ಷಕ್ಕೆ ಆದಾಯದಲ್ಲಿ ಏರಿಕೆಯಾಗುತ್ತಿರುವ ಈ ಲೀಗ್ ಕ್ರೀಡಾ ಜಗತ್ತಿನಲ್ಲಿ ಹೊಸ ಮಾನದಂಡಗಳನ್ನ ನಿರ್ಮಿಸುತ್ತಿದೆ. ಇನ್ನು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಸೆಂಟ್ರಲ್ ರೆವಿನ್ಯೂ ಫುಲ್ 880 ಕೋಟಿ ರೂಪಾಯಿ, ಮೀಡಿಯಾ ರೈಟ್ಸ್ 550 ಕೋಟಿ ರೂಪಾಯಿ,
ತಂಡದ ಸ್ಪಾನ್ಸರ್ಶಿಪ್ 150 ಕೋಟಿಗೂ ಅಧಿಕ, ಮ್ಯಾಚ್ ಡೇ ಆದಾಯ 150 ಕೋಟಿ, ಮರ್ಚಂಡೈಸ್ 150 ಕೋಟಿ, ಒಟ್ಟು ಆದಾಯ 1800 ಕೋಟಿ ಪ್ರತಿ ಸೀಸನ್ಗೆ. ಒಟ್ನಲ್ಲಿ IPL ಕೇವಲ ಕ್ರಿಕೆಟ್ ಟೂರ್ನಿ ಅಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ಹಣ ಹರಿವಿನ ಅತ್ಯಂತ ದೊಡ್ಡ ವೇದಿಕೆ. ಮುಂದಿನ ವರ್ಷಗಳಲ್ಲಿ ಇದರ ಆದಾಯ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ. IPLಗಾಗಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ, ಆದ್ರೆ IPL ನ ಹಿಂದೆ ಕೋಟಿ ಕೋಟಿ ರೂಪಾಯಿಗಳು ಹಣಗಳು ಹರಿದಾಡ್ತಾ ಇದೆ ಅಂತಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಈ ಸ್ಟೋರಿ ನೋಡಿದ ಮೇಲಂತೂ ಎಲ್ರಿಗೂ ಯಾವ ಮೂಲಗಳಿಂದ IPLಗೆ ಹಣ ಹರಿದು ಬರುತ್ತೆ, ಯಾವ ತಂಡಗಳು ಎಷ್ಟು ಹಣವನ್ನ ಗಳಿಸ್ತಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿರತ್ತೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.